ಬಿಗ್ ಬಾಸ್ 85ನೇ ಸಂಚಿಕೆ. ಮೊದಲ ಭಾಗದಲ್ಲಿ ಪೂಜಾ ಮತ್ತು ಅಯ್ಯಪ್ಪ ಟಾಸ್ಕ್ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಇನ್ನೊಂದೆಡೆ ಇದೇ ಟಾಸ್ಕ್ ಬಗ್ಗೆ ಸುದೀಪ್ ಅಯ್ಯಪ್ಪಗೆ ಕೇಳಿದಾಗ ಚಂದನ್ ಮೇಲೆ ಗೆದ್ದಿದ್ದು ಖುಷಿಯಾಯಿತು ಎಂದಿದ್ದನ್ನು ಚಂದನ್ ಶ್ರುತಿಗೆ ಹೇಳ್ತಾರೆ. ಶ್ರುತಿ ಅದಕ್ಕೆ ಅಯ್ಯಪ್ಪ ಆನೆಸ್ಟ್ ಆನ್ಸರ್ ತನಗೆ ಇಷ್ಟ ಆಯಿತು ಎಂದು ಹೇಳ್ತಾರೆ. ನಂತರ ಕ್ಯಾಪ್ಟನ್ಶಿಪ್ ಆಯ್ಕೆ ತಿಳಿಸುವಂತೆ ಬಿಗ್ ಬಾಸ್ ಎಲ್ಲರಿಗೂ ಹೇಳುತ್ತಾರೆ. ಅದರ ಪ್ರಕಾರ ಲಿವಿಂಗ್ ಏರಿಯಾದಲ್ಲಿ ಕುಳಿತು ಎಲ್ಲರೂ ತಮ್ಮ ತಮ್ಮ ಆಯ್ಕೆಯನ್ನು ತಿಳಿಸುತ್ತಾರೆ. ಎಲ್ಲರ ಆಯ್ಕೆ ಮೇರೆಗೆ ಪೂಜಾ ಗಾಂಧಿ ಮನೆಯ ಕ್ಯಾಪ್ಟನ್ ಆಗ್ತಾರೆ. ನಂತರ ಸಂಜೆ ಬಿಗ್ ಬಾಸ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭಿಸುವಂತೆ ಹೇಳ್ತಾರೆ. ಈ ವಾರ ನಾಮಿನೇಷನ್ ವಿಭಿನ್ನವಾಗಿರುತ್ತದೆ. ಹೇಗೆಂದರೆ ಗಾರ್ಡನ್ ಏರಿಯಾದಲ್ಲಿ ನಿಂತು ಎಲ್ಲ ಸದಸ್ಯರ ಲಾಲಿಪಾಪ್ ಮೇಲೆ ಗುರುತು ಹಾಕಿ ನಾಮಿನೇಷನ್ ಮಾಡುವಂತೆ ಬಿಗ್ ಬಾಸ್ ಹೇಳ್ತಾರೆ. ಆ ಪ್ರಕಾರ ಸದಸ್ಯರು ತಮ್ಮ ತಮ್ಮ ಆಯ್ಕೆಯನ್ನು ತಿಳಿಸುತ್ತಾರೆ. ಅಂತಿಮವಾಗಿ ಎಲ್ಲರ ಆಯ್ಕೆ ಮೇರೆಗೆ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗುವವರು ಶ್ರುತಿ, ಅಯ್ಯಪ್ಪ, ಚಂದನ್ ಮತ್ತು ರೆಹಮಾನ್. ಅದಲ್ಲದೆ ಪೂಜಾ ಮತ್ತು ಮಾಸ್ಟರ್ ಆನಂದ್ ಈ ಸೀಸನ್ 5 ಅನ್ನು ತಲುಪಿರುತ್ತಾರೆ ಎಂದು ಬಿಗ್ ಬಾಸ್ ತಿಳಿಸುತ್ತಾರೆ. ಸಂಜೆ ಪೂಜಾ ಗಾಂಧಿ ನಾಮಿನೇಟ್ ಮಾಡಿದ ಕಾರಣವನ್ನು ಶ್ರುತಿಗೆ ತಿಳಿಸುತ್ತಾರೆ. ರಾತ್ರಿ ಬಿಗ್ ಬಾಸ್ OLX ಸಿನಿಮಾ ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಅದರ ಪ್ರಕಾರ ಮೂರು ಜನರ 2 ತಂಡಗಳನ್ನು ಸದಸ್ಯರು ಮಾಡಿಕೊಳ್ತಾರೆ ಮತ್ತು ಒಬ್ಬರು ತಮಗೆ ಬಂದ ಕಾರ್ಡಿನ ಮೇಲಿರುವ ಶಬ್ದವನ್ನು ಅಭಿನಯ ಮಾಡಿ ತೋರಿಸಬೇಕಾಗುತ್ತದೆ ಮತ್ತು ಅವರ ತಂಡದ ಸದಸ್ಯರು ಆ ಶಬ್ದವನ್ನು ಗುರುತಿಸಬೇಕಾಗುತ್ತದೆ. ಆ ಪ್ರಕಾರ ಪ್ರತಿಯೊಬ್ಬರು ಆಕ್ಟ್ ಮಾಡಿ ಶಬ್ದಗಳನ್ನು ಹೇಳ್ತಾರೆ. ಅಂತಿಮವಾಗಿ ಪೂಜಾ, ರೆಹಮಾನ್ ಮತ್ತು ಆನಂದ್ ಟೀಮ್ ವಿನ್ ಆಗುತ್ತದೆ. ಶ್ರುತಿ, ಅಯ್ಯಪ್ಪ ಮತ್ತು ಚಂದನ್ ಟೀಮ್ ಸೋಲುತ್ತದೆ. ಕ್ಲೂ ಸುಲಭವಿದ್ದರೂ ಉತ್ತರ ಕೊಡದಿದ್ದಕ್ಕೆ ಆನಂದ್ ಮತ್ತು ಚಂದನ್ ರಾತ್ರಿ ಶ್ರುತಿಗೆ ತಮಾಷೆ ಮಾಡ್ತಾರೆ.